ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ನಾನಿವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಬಹಳ ಇಷ್ಟವಾಗುವಂತಹ ಒಂದು ರೆಸಿಪಿ ಜೊತೆ ಬಂದಿದ್ದೇನೆ. ಮಾಡೋದಕ್ಕೆ ಸ್ವಲ್ಪ ಕೆಲಸ ಇದೆ, ಆದರೆ ರುಚಿ ಮಾತ್ರ ಫಸ್ಟ್ ಕ್ಲಾಸ್. ಈ ರೆಸಿಪಿಯನ್ನು ಪಿಜ್ಜಾ ಬಾಂಬ್ ಅಂತ ಕರೀತಾರೆ. ಬನ್ನಿ ಬಾಂಬ್ ಹೇಗೆ ತಯಾರಿಸೋದು ನೋಡೋಣ. ಮಿಕ್ಸಿಂಗ್ ಬೌಲಿಗೆ 3 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಸಕ್ಕರೆ, 1/4 ಚಮಚ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಂತರ 1 ಕಪ್ ಆಗುವಷ್ಟು ಬೆಚ್ಚಗಿನ ಹಾಲನ್ನು ಹಾಕಿ ಕಲಿಸ್ಕೊಳ್ಬೇಕು. ಹಾಲು ಹಾಕಿದ ನಂತರ ಎಷ್ಟು ನೀರು ಬೇಕು ಅಂತ ಅಂದಾಜಾಗತ್ತೆ ನೋಡಿಕೊಂಡು ಸ್ವಲ್ಪನೇ ನೀರು ಸೇರಿಸ್ತಾ ಚೆನ್ನಾಗಿ ನಾದ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರುವ ಮಿಶ್ರಣವನ್ನು ಇಲ್ಲಿ ರೆಡಿ ಮಾಡ್ಕೊಳ್ಬೇಕು. ಇವಾಗ ಕಲಸಿ ಆಯಿತು. ಮುಚ್ಚಳ ಮುಚ್ಚಿ ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಿ. ಸ್ಟಫಿಂಗ್ ಮಾಡೋದಕ್ಕೆ ಬಾಣಲೆಗೆ 4 ದೊಡ್ಡ ಚಮಚ ಆಗುವಷ್ಟು ಬೆಣ್ಣೆ ಹಾಕ್ತಾ ಇದ್ದೇನೆ. ಬೆಣ್ಣೆ ಹಾಗೂ ಎಣ್ಣೆಯನ್ನು ಮಿಕ್ಸ್ ಮಾಡಿಯೂ ಸಹ ಹಾಕ್ಕೋಬೋದು. ಬೆಣ್ಣೆ ಕರಗಿದ ನಂತರ 1 ಕಪ್ ಬಿಡಿಸಿರುವಂತಹ ಸಿಹಿ ಜೋಳ ಹಾಕಿ ಬೆಣ್ಣೆಯಲ್ಲೇ ಫ್ರೈ ಮಾಡ್ತಾ ಬೇಯಿಸಬೇಕು. ನಂತರ 1 ಕಪ್ ಚಿಕ್ಕದಾಗಿ ಕಟ್ ಮಾಡಿರುವ ಕ್ಯಾರೆಟ್, ಸ್ಟಫಿಂಗಿಗೆ ಬೇಕಾದಷ್ಟು ಉಪ್ಪನ್ನು ಈಗಲೇ ಹಾಕಿ 2 ನಿಮಿಷ ಫ್ರೈ ಮಾಡಿ ನಂತರ ಚಿಕ್ಕದಾಗಿ ಕಟ್ ಮಾಡಿರುವ ಈರುಳ್ಳಿ 1 ಕಪ್, ಕ್ಯಾಪ್ಸಿಕಮ್ 3/4 ಕಪ್, ಟೊಮೆಟೊ 1 ಕಪ್ ಹಾಕಿ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ 2 ಚಮಚ ಶೆಜ್ವಾನ್ ಸಾಸ್ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಟೊಮೆಟೊ ಕೆಚಪ್ಪನ್ನು ಸಹ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಬೇಕು. ಮೆದುವಾಗಿ ಅಲ್ಲ, ಒಂದು 70-80% ತರಕಾರಿಗಳನ್ನು ಬೇಯಿಸ್ಕೊಂಡ್ರೆ ಸಾಕು. ಈಗ ತರಕಾರಿ ಬೆಂದಿದೆ, ಕ್ರಂಚಿಯಾಗಿರಲಿ ತರಕಾರಿ. ಕೊನೆಯದಾಗಿ 1.5 ಚಮಚ ಆಗುವಷ್ಟು ಆರಿಗ್ಯಾನೋ, 1.5 ಚಮಚ ಚಿಲ್ಲಿ ಫ್ಲೇಕ್ಸ್ ಹಾಕಿ ಒಂದೊಳ್ಳೆಯ ಮಿಕ್ಸ್ ಕೊಟ್ಟು ಗ್ಯಾಸ್ ಉರಿಯನ್ನು ಆರಿಸಿ ಸ್ಟಫಿಂಗನ್ನು ಪೂರ್ತಿಯಾಗಿ ತಣಿಯೋದಕ್ಕೆ ಬಿಡಬೇಕು. ನನಗೆ ಇಲ್ಲಿ ಸ್ವಲ್ಪ ಅರ್ಜೆಂಟ್ ಇತ್ತು, ಹಾಗಾಗಿ ಬಿಸಿ ಬಿಸಿ ಇರುವಾಗಲೇ 2 ಕಪ್ ಆಗುವಷ್ಟು ತುರಿದಿರುವಂತಹ ಚೀಸನ್ನು ಹಾಕ್ಕೊಂಡೆ. ಬಿಸಿ ಇರುವಾಗ ಚೀಸ್ ಹಾಕಿದರೆ ಬೇಗ ಮೆಲ್ಟ್ ಆಗುತ್ತೆ, ಹಾಗಾಗಿ ನೀವು ತಣಿದ ನಂತರ ಚೀಸನ್ನು ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ಸ್ಟಫಿಂಗ್ ರೆಡಿ ಆಯಿತು. ನೆನೆದಿರುವಂತಹ ಚಪಾತಿ ಹಿಟ್ಟನ್ನು ಚೆನ್ನಾಗಿ ಒಂದ್ಸಲ ನಾದಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ನಂತರ ಚಪಾತಿ ಮಣೆ ಅಥವಾ ಕೌಂಟರ್ ಟಾಪಿಗೆ ಗೋಧಿ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಳ್ಬೇಕು. ಚಪಾತಿ ಥರ ತೆಳುವಾಗಿ ಅಲ್ಲ, ತುಂಬ ದೊಡ್ಡದಾಗಿ ಹರಡೋದು ಕೂಡ ಬೇಡ. ಲಟ್ಟಿಸಿದ ನಂತರ ಚಿಕ್ಕದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಉದುರಿಸಿ ನಿಧಾನಕ್ಕೆ ರೋಲ್ ಮಾಡಿ, ಆಗ ಕೊತ್ತಂಬರಿ ಸೊಪ್ಪು ನೀಟಾಗಿ ಕೂರತ್ತೆ. ಇನ್ನು ಉಲ್ಟಾ ಮಾಡಿ ನೋಡಿ, ಈ ರೀತಿಯಲ್ಲಿ ಇಷ್ಟು ದಪ್ಪಕ್ಕೆ ಲಟ್ಟಿಸ್ಕೊಂಡ್ರೆ ಸಾಕು. ಇನ್ನು ಮಧ್ಯಕ್ಕೆ 1 ಸೌಟು ಸ್ಟಫಿಂಗನ್ನು ಹಾಕಿ ಸೈಡನ್ನು ಜೋಡಿಸ್ತಾ ಬನ್ನಿ. ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಸೈಡನ್ನು ಜೋಡಿಸ್ತಾ ಬನ್ನಿ. ಪೂರ್ತಿಯಾಗಿ ಸೈಡನ್ನು ಒಟ್ಟು ಮಾಡಿದ ನಂತರ ಜಾಸ್ತಿ ಪ್ರೆಷರ್ ಹಾಕದೆ ನಿಧಾನಕ್ಕೆ ಪ್ರೆಸ್ ಮಾಡಿದರೆ ಸಾಕು. ಹಾಗಂತ ಎಡ್ಜ್ ನೀಟಾಗಿ ಜೋಡಿಸಿರಬೇಕು, ಇಲ್ದಿದ್ರೆ ಸ್ಟಫಿಂಗ್ ಮುಂದೆ ಲೀಕ್ ಆಗ್ಬೋದು. ಇದನ್ನು ಬೇಯಿಸೋದಕ್ಕೆ ಹ್ಯಾಂಡ್ಲ್ ಇರುವಂತಹ ದೋಸೆ ಕಾವಲಿ ಅಥವಾ ಈ ರೀತಿಯ ಫ್ರೈಯಿಂಗ್ ಪ್ಯಾನನ್ನೇ ತಗೊಳ್ಳಿ. ನೀರಿನಿಂದ ಸ್ವಲ್ಪ ಮೇಲ್ಭಾಗ ತೇವ ಮಾಡಿಕೊಂಡು ಬಿಸಿಯಾದ ಮೇಲೆ ಉಲ್ಟಾ ಮಾಡಿ ನಿಧಾನ ಉರಿಯಲ್ಲಿ ಬೇಯಿಸಬೇಕು. ಒಂದು 30 ಸೆಕೆಂಡ್ಸ್ ಆದಾಗ ಪ್ಯಾನಿಗೆ ನೀಟಾಗಿ ಇದು ಸ್ಟಿಕ್ ಆಗಿರುತ್ತೆ. ಆಗ ಉಲ್ಟಾ ಮಾಡಿ ಗ್ಯಾಸ್ ಫ್ಲೇಮ್ ಮೇಲೆ ಬೇಯಿಸಬೇಕು. ಉರಿ ಡೈರೆಕ್ಟಾಗಿ ಟಚ್ ಆಗದ ರೀತಿಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಕೆಲವೊಮ್ಮೆ ಹರಿದು ಸ್ಟಫಿಂಗ್ ಹೊರಗೆ ಬರ್ಬೋದು. ಒಂದು ಗ್ಯಾಪ್ ಕೊಟ್ಟು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಮೇಲ್ಭಾಗ ಎಲ್ಲ ಬ್ರೌನ್ ಸ್ಪಾಟ್ ಬರಬೇಕು, ಆ ರೀತಿಯಲ್ಲಿ ಬೇಯಿಸಬೇಕು. ನೋಡಿ, ಈಗ ಇದು ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ. ಇನ್ನು ಇದನ್ನು ಎಬ್ಬಿಸ್ಬೋದು. ಬೇಯಿಸುವಾಗ ಎಣ್ಣೆ ಬೆಣ್ಣೆ ಏನನ್ನು ಹಾಕೋದು ಬೇಡ. ಸರ್ವ್ ಮಾಡುವಾಗ ಮೇಲಿಂದ ಧಾರಾಳವಾಗಿ ಬೆಣ್ಣೆಯನ್ನು ಹಾಕಿದರೆ ಆಯಿತು. ನೋಡಿದ್ರಲ್ಲ ಪಿಜ್ಜಾ ಬಾಂಬ್ ಹೇಗೆ ತಯಾರಿಸೋದು ಅಂತ. ಖಂಡಿತ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ಸೂಪರ್ ಅಂತ ಹೇಳ್ತಾರೆ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ. ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳಿಗಾಗಿ ಪೊಳಲೀಸ್ ಕಿಚನನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.